ಓಂ ನಾನು ಸೋಮನಾಥ್. ಇವತ್ತು ಒಂದು ವಿಶೇಷ ವಿಷಯವನ್ನು ತೆಗೆದುಕೊಂಡು ತಮ್ಮ ಎದುರಿಗೆ ಬಂದಿದ್ದೇನೆ. ಅದು ಮಹಿಳೆಯರ ರಕ್ಷಣೆ. ಇದು ದೀರ್ಘವಾಗಿರೋದರಿಂದ ಒಂದಕ್ಕಿಂತ ಹೆಚ್ಚು ವಿಡಿಯೋ ಆಗಲೂ ಆಗಬಹುದು. ಸುಮಾರು 13 ಕಾನೂನುಗಳನ್ನು ಮಹಿಳೆಯರ ರಕ್ಷಣೆಗಾಗಿಯೇ ಮಾಡಲಾಗಿದೆ. ಅವುಗಳನ್ನು ವಿವಿಧ ತಲೆಬರಹದ ಅಂತರ್ಗತ ನೋಡುತ್ತಾ ಹೋಗೋಣ. ಭಾರತದ ಸಂವಿಧಾನದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಏನಾದರೂ ಕೊಡಮಾಡಲಾಗಿದೆಯಾ? ಮಹಿಳೆಯರ ರಕ್ಷಣೆ ಆಗುತ್ತಿದೆಯಾ? ಇವು ಅತ್ಯಂತ ಕಠಿಣ ಪ್ರಶ್ನೆಗಳು. ಮಹಿಳೆಯರ ರಕ್ಷಣೆ ಆಗುತ್ತಿದೆಯಾ ಅಂತಂದರೆ 100% ಆಗ್ತಾ ಇಲ್ಲ. ಮತ್ತು ಈ ಕಾನೂನುಗಳು ಇರುವುದರಿಂದ ಪುರುಷರ ಶೋಷಣೆಯೂ ಆಗುತ್ತಿದೆ. ಶೋಷಣೆ ಯಾಕೆ ಅಂದರೆ ದುಷ್ಟ ಮಹಿಳೆಯರು ಈ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋ ಕಾರಣಕ್ಕೆ. ಸಮಾಜದಲ್ಲಿ ಎಲ್ಲ ತೆರನಾದ ಜನರು ಇರುತ್ತಾರೆ. ಆಯಾ ಜನರು ತಮ್ಮ ಭಾವನೆಯ ರೀತ್ಯ ನಡೆದುಕೊಳ್ಳುತ್ತಾರೆ. ಹೀಗಾಗಿ ಬಳಕೆ ದುರ್ಬಳಕೆ ಸಾಮಾನ್ಯ. ಇನ್ನು ಇವತ್ತು ಭಾರತೀಯ ಸಂವಿಧಾನದ ಅಂತರ್ಗತ ಮಹಿಳೆಯರ ರಕ್ಷಣೆಗಾಗಿ ಏನನ್ನು ಕೊಡಮಾಡಲಾಗಿದೆ ಅನ್ನುವುದನ್ನು ನೋಡೋಣ. ಭಾರತದ ಸಂವಿಧಾನದ ಆರ್ಟಿಕಲ್ ನಂಬರ್ 14ರಲ್ಲಿ ಸಮಾನತೆಯನ್ನು ಕೊಡಮಾಡಲಾಗಿದೆ. ನಮ್ಮ ಭಾರತದಲ್ಲಿ ಎಲ್ಲ ನಾಗರಿಕರು ಸಮಾನತೆಯಿಂದ ನೋಡಲ್ಪಡುತ್ತಾರೆ. ಆರ್ಟಿಕಲ್ 14ರ ಅಂತರ್ಗತ ಯಾವುದಾದ್ರೂ ಸಮಾನತೆಗೆ ಸಂಬಂಧಪಟ್ಟಂಥ ಕಾನೂನು ಮಾಡಿದರೆ ಅದು ಆರ್ಟಿಕಲ್ 14ರ ಅಂತರ್ಗತ ಮಾಡಲ್ಪಟ್ಟಿರ್ತೈತಿ. ಆಮೇಲೆ ಆರ್ಟಿಕಲ್ 15(1), 15(2), 15(1), 15(2) ಇದರ ಅಂತರ್ಗತ ಪ್ರೊಹಿಬಿಷನ್ ಆನ್ ದ ಬೇಸಿಸ್ ಆಫ್ ಧರ್ಮ, ಜನಾಂಗ, ಲಿಂಗ, ಜನ್ಮಸ್ಥಳ ಮತ್ತು ಜಾತಿಯ ಮೇಲೆ ಭೇದ ಮಾಡೋ ಹಾಗಿಲ್ಲ. ಭಾರತದಲ್ಲಿ ನಾಗರಿಕರಲ್ಲಿ ಜಾತಿಯ ಮೇಲೆ ಭೇದ ಮಾಡೋ ಹಾಗಿಲ್ಲ, ಲಿಂಗದ ಆಧಾರದ ಮೇಲೆ ಭೇದ ಮಾಡೋ ಹಾಗಿಲ್ಲ, ಜನಾಂಗದ ಆಧಾರದ ಮೇಲೆ. ಜನಾಂಗ ಅಂತಂದ್ರೆ ಇದೊಂದು ಸ್ವಲ್ಪ ವಿವರಣೆ ಹೇಳಬೇಕಾಗ್ತೈತಿ. ಉದಾಹರಣೆಗೆ ನಾವು ದ್ರಾವಿಡ ಜನಾಂಗ, ನಾವು ಆರ್ಯ ಜನಾಂಗ, ಈ ಥರ ಜನಾಂಗದ ಆಧಾರದ ಮೇಲೆ ಭೇದ ಮಾಡೋ ಹಾಗಿಲ್ಲ, ಧರ್ಮದ ಆಧಾರದ ಮೇಲೆ ಭೇದ ಮಾಡೋ ಹಾಗಿಲ್ಲ, ಜನ್ಮ ಸ್ಥಳದ ಆಧಾರದ ಮೇಲೆ ಭೇದ ಮಾಡೋ ಹಾಗಿಲ್ಲ. ಅದನ್ನು ಆರ್ಟಿಕಲ್ 15(1) ಮತ್ತು 2ರಲ್ಲಿ ನಿಷೇಧಿಸಲಾಗಿದೆ. ಆರ್ಟಿಕಲ್ 15(3)ರಲ್ಲಿ ಮಹಿಳೆ ಮತ್ತು ಮಕ್ಕಳಿಗಾಗಿ ವಿಶೇಷ ಕಾನೂನುಗಳನ್ನು ರಚಿಸಲು ರಾಜ್ಯಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಮೇಲೆ ಆರ್ಟಿಕಲ್ 39(d) ಅಂತರ್ಗತ ಸಮಾನ ಕೆಲಸಕ್ಕೆ ಸಮಾನ ವೇತನ, ಇದರ ಅಂತರ್ಗತವೂ ಸಹ ಒಂದು ಕಾನೂನನ್ನು ರಚಿಸಲಾಗಿದೆ. ಆ ಕಾನೂನು ಜಾರಿಯಾದ ನಂತರ ಈಗ ಸ್ತ್ರೀ ಮತ್ತು ಪುರುಷರ ಮಧ್ಯೆ ಭೇದವಿಲ್ಲ. ಒಂದು ಕೆಲಸಕ್ಕೆ ಒಂದೇ ತೆರನಾದ ವೇತನ, ಅವರು ಪುರುಷರಿರಲಿ ಮಹಿಳೆಯರಿರಲಿ. ಇನ್ನು ಆರ್ಟಿಕಲ್ 42 ಅಂತರ್ಗತ ಮಾತೃತ್ವ ಮತ್ತು ಕೆಲಸದಲ್ಲಿ ವಿಶೇಷ ಸವಲತ್ತು. ಮಹಿಳೆಯರು ಕೆಲಸ ಮಾಡುವಂಥ ಸ್ಥಳದೊಳಗೆ ಅವರಿಗಾಗಿ ಕೆಲವು ವಿಶೇಷ ಸವಲತ್ತುಗಳನ್ನು ಕೊಡಬೇಕಾಗ್ತದೆ. ಅವರಿಗೆ ಪ್ರತ್ಯೇಕ ವಾಶ್ರೂಮ್ಸ್ ಅನ್ರಿ, ರೆಸ್ಟ್ ರೂಮ್ಸ್ ಅನ್ರಿ, ಈ ಥರ ನೀವು ಅವ್ರಿಗೆ ಸವಲತ್ತುಗಳನ್ನು ಕೊಡಬೇಕಾಗ್ತದೆ ಈ ಸಂವಿಧಾನದ ಆರ್ಟಿಕಲ್ 42 ಅಂತರ್ಗತ. ಮತ್ತು ಮಾತೃತ್ವದ ಸವಲತ್ತು ಅಂದ್ರೆ ಏನು? ಮಾತೃತ್ವದ ಸವಲತ್ತು ಅಂತಂದರೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ನಂತರ 6 ತಿಂಗಳಿನವರೆಗೆ, ಇವತ್ತಿನ ಕಾನೂನಿನ ಪ್ರಕಾರ 6 ತಿಂಗಳಿನವರೆಗೆ ಆಕೆಗೆ ವೇತನ ಸಹಿತ ರಜೆಯನ್ನು ಕೊಡಮಾಡಲಾಗುತ್ತದೆ. ಮತ್ತು ಆಕೆ ಕೆಲಸದ ಸ್ಥಳಕ್ಕೆ ಮಗುವನ್ನು ತೆಗೆದುಕೊಂಡು ಬರುವಂತಹ ಪ್ರಸಂಗ ಬರುತ್ತದೆ. ಸುಮಾರು 3 ವರ್ಷದವರೆಗೆ ಮಗುವಿಗೆ ಯಾವುದೇ ಶಾಲೆಯಲ್ಲಿ ಕಳಿಸಲಾಗುವುದಿಲ್ಲ.
ಮಗುವನ್ನು ಕೆಲಸದ ಸ್ಥಳಕ್ಕೆ ತೆಗೆದುಕೊಂಡು ಬರಬೇಕಾಗುತ್ತದೆ. ಹಾಗೆ ಬರಬೇಕಾದಂತಹ ಪ್ರಸಂಗದಲ್ಲಿ ಆ ಮಗುವಿನ ಲಾಲನೆ ಪಾಲನೆಗೋಸ್ಕರ ಸವಲತ್ತನ್ನು ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಒದಗಿಸಿಕೊಡಬೇಕಾಗ್ತದೆ. ಅದಕ್ಕೂ ಸಹ ಈ ಸಂವಿಧಾನದಲ್ಲಿ ಅವಕಾಶವಿದೆ. ಇನ್ನು ಇಷ್ಟು ವಿಶೇಷ ವಿಷಯಗಳನ್ನು ಭಾರತದ ಸಂವಿಧಾನದಲ್ಲಿ ಮಹಿಳೆಯರ ರಕ್ಷಣೆಗಾಗಿಯೇ ಹೇಳಲಾಗಿದೆ. ಇನ್ನು ಇದು ಹೇಳಿದ ತಕ್ಷಣ ಇದು ಕಾನೂನಾಗುವುದಿಲ್ಲ, ಇದರ ಅಂತರ್ಗತ ಕಾನೂನು ಮಾಡಬೇಕಾಗ್ತದೆ. ಇನ್ನು ಯಾವ್ಯಾವ ಕಾನೂನುಗಳನ್ನು ಮಾಡಿದ್ದಾರೆ ಈ ಆರ್ಟಿಕಲ್ಸ್ನ ಅಂತರ್ಗತ ಅನ್ನೋದನ್ನು ನೋಡೋಣ. ಮೊದಲನೇ ತಲೆಬರಹ ಸುರಕ್ಷತೆಗಾಗಿ ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳದಿಂದ ರಕ್ಷಣೆ ಕಾಯ್ದೆ 2013. ಮಹಿಳೆಯರು ಎಲ್ಲಿ ಕೆಲಸ ಮಾಡುತ್ತಿರುತ್ತಾರೋ ಅಲ್ಲಿ ಅವರ ರಕ್ಷಣೆಗಾಗಿ ಕೆಲ ಸವಲತ್ತುಗಳನ್ನು ಒದಗಿಸಬೇಕಾಗ್ತದೆ. ಆಗಲೇ ಹೇಳಿದಂಗೆ ಅವರಿಗೆ ಪ್ರತ್ಯೇಕ ರೆಸ್ಟ್ ರೂಮು, ಅವ್ರಿಗೆ ಪ್ರತ್ಯೇಕ ವಾಶ್ರೂಮು ಕೊಡಬೇಕಾಗ್ತದೆ. ಆಮೇಲೆ ರಾತ್ರಿ ಅವರು ಉಳಿಬೇಕಾದಂಥ ಪ್ರಸಂಗ ಬಂದ್ರೆ ಅವರು ಅಲ್ಲಿ ಉಳಿಲಿಕ್ಕೂ ವ್ಯವಸ್ಥೆ ಇರಬೇಕಾಗ್ತದೆ. ಅವ್ರಿಗೆ ಕಾರ್ಯಸ್ಥಳಕ್ಕೆ ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ವಿಶೇಷ ವಾಹನದ ವ್ಯವಸ್ಥೆಯನ್ನು ಸಹ ನೀವು ಮಾಡಬೇಕಾಗ್ತದೆ. ಮುಖ್ಯ ಅವರ ರಕ್ಷಣೆಗಾಗಿ ಅವರಿಂದ ಕೆಲಸವನ್ನು ತೆಗೆದುಕೊಳ್ಳುವವರು ಎಲ್ಲವನ್ನು ಅವರಿಗೆ ಒದಗಿಸಬೇಕಾಗ್ತದೆ. ಇನ್ನು ಎರಡನೇ ಕಾನೂನು ಮಹಿಳೆಯರ ಗೃಹ ಹಿಂಸೆ ರಕ್ಷಣಾ ಕಾಯ್ದೆ, ಇದಕ್ಕೆ ಡೊಮೆಸ್ಟಿಕ್ ವಯಲೆನ್ಸ್ ಅಂತೇಳಿ 2005ರಲ್ಲಿ ಈ ಕಾನೂನನ್ನು ಜಾರಿಗೆ ತರಲಾಯಿತು. ಈ ಕಾನೂನಿನ ಅಂತರ್ಗತ ಸೆಕ್ಷನ್ 7ನಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಇದನ್ನು IPC ಸೆಕ್ಷನ್ 498A ಕೂಡಿ ಓದಲಾಗುತ್ತೆ. ಸೆಕ್ಷನ್ 7 and 498A ಆಫ್ IPC ಇವೆರಡನ್ನ ಕೂಡಿ ಓದಲಾಗುತ್ತೆ. ಇದರ ಅಂತರ್ಗತ ಮಹಿಳೆಯರಿಗೆ ಮನೆಯಲ್ಲಿ ಹಿಂಸೆಯನ್ನು ಕೊಟ್ಟಿದ್ದೆ ಆದರೆ ಅವರಿಗೆ ಹಾಗೆ ಹಿಂಸೆಯನ್ನು ಕೊಟ್ಟಂಥ ವ್ಯಕ್ತಿಗಳಿಗೆ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಕೊಡಲಾಗುತ್ತೆ. ಮತ್ತು ಇದು ಕಾಗ್ನಿಸಬಲ್ ಅಫೆನ್ಸ್. ಆಮೇಲೆ ಇದು ನಾನ್ ಬೇಲೆಬಲ್. ಕಾಗ್ನಿಸಬಲ್ ಅಫೆನ್ಸ್ ಅಂತಂದ್ರೆ ಏನು? ಆ ಸುದ್ದಿ ಗೊತ್ತಾದ ಕೂಡಲೇ ಪೊಲೀಸರು ಹೋಗಿ ಹಿಡ್ಕೊಂಡು ಬಂದ್ಬಿಡೋರು. ನಾನ್ ಬೇಲೆಬಲ್ ಅಂದರೆ ಏನು? ಹಿಡ್ಕೊಂಡು ಬಂದ ಮೇಲೆ ಕೋರ್ಟ್ನೊಳಗೆ ಹಾಜರಿ ಮಾಡ್ತಾರೆ. ಹಾಜರಿ ಮಾಡಿದ್ರಿಗೆ ನಿಮಗೆ ಗೊತ್ತೈತಿ ಆರೋಪಿಗಳು ಬೇಲ್ ತಗೊಂಡು ಹೊರ ಬಂದ್ಬಿಡ್ತಾರೆ. ಈ ಕಾನೂನಿನ ಅಂತರ್ಗತ ಈ ಹಿಂಸೆಗೆ, ಗೃಹ ಹಿಂಸೆಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಅರೆಸ್ಟ್ ಮಾಡಿದ್ದಾದ್ರೆ ಅವರಿಗೆ ಬೇಲ್ ಸಿಗೋದಿಲ್ಲ. ಇಟ್ ಈಸ್ ನಾನ್ ಬೇಲೆಬಲ್. ಇದಕ್ಕೆ ನಾನ್ ಬೇಲೆಬಲ್ ಅಂತ. ಹಂಗೆ ಇದು ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೆಬಲ್. ಕಾಗ್ನಿಸಬಲ್ ಅಂದ್ರೆ ಇನ್ನೊಂದು ಹೇಳ್ತೀನಿ. ಕಾಗ್ನಿಸಬಲ್ ಅಫೆನ್ಸ್ ಅಂತಂದ್ರೆ ಹಿಂಗೆ ಒಂದು ಅಪರಾಧ ಆಗಿದೆ ಅನ್ನೋದು ಗೊತ್ತಾದ ಕೂಡಲೇ ಅರೆಸ್ಟ್ ಮಾಡಿ ಹಿಡ್ಕೊಂಡು ಬಂದ್ಬಿಡೋದು. ನಾನ್ ಕಾಗ್ನಿಸಬಲ್ ಅಂತಂತಂದ್ರೆ ಅದನ್ನು ತನಿಖೆ ಮಾಡಿ ಆರೋಪ ಸಿದ್ಧ ಆದರೆ, ಪೊಲೀಸರ ಮಟ್ಟದಲ್ಲಿ ಆರೋಪ ಸಿದ್ಧ ಆದರೆ ಹಿಡ್ಕೊಂಡು ಬರೋದು. ದಟ್ ಈಸ್ ನಾನ್ ಕಾಗ್ನಿಸಬಲ್. ಇದು ಕಾಗ್ನಿಸಬಲ್ ಅಂತಂದ್ರೆ ತನಿಖೆ ಮಾಡೋಂಗಿಲ್ಲ, ಹಿಡ್ಕೊಂಡು ಬಂದು ನೋಡೋದು. ಮೊದಲೇ ಹಿಡಿಯೋದು, ಒಳಗಾಕೋದು, ಆಮೇಲೆ ತನಿಖೆ. ಇನ್ನು ಹ್ಯೂಮನ್ ಟ್ರಾಫಿಕಿಂಗ್, ಅನೈತಿಕ ಮಾನವ ಸಾಗಣೆ ತಡೆ ಕಾಯ್ದೆ 1956. ಈ ಕಾನೂನಿನ ಅಂತರ್ಗತ ನೀವು ಹೆಣ್ಣು ಮಕ್ಕಳನ್ನು ಲೈಂಗಿಕತೆಗಾಗಿ ವ್ಯಾಪಾರೀಕರಣಗೊಳಿಸುವುದು, ಒತ್ತಾಯಪೂರ್ವಕ ಕೆಲಸ ಮಾಡಿಸುವುದು, ಗುಲಾಮಗಿರಿಗೆ ಒಳಪಡಿಸುವುದು, ಶರೀರದ ಅಂಗಗಳನ್ನು ತೆಗೆದು ಮಾರುವುದು, ಒತ್ತಾಯಪೂರ್ವಕ ಮದುವೆ, ಒತ್ತಾಯಪೂರ್ವಕ ಭಿಕ್ಷೆಗೆ ಹಚ್ಚುವುದು ಇವೆಲ್ಲವನ್ನು ನಿಷೇಧಿಸಲಾಗಿದೆ. ಮತ್ತು ಇಂಥ ಕೃತ್ಯಗಳಿಗೆ ಈ ಕಾನೂನಿನ ಅಡಿ ಶಿಕ್ಷೆಯೂ ಉಂಟು. ಇನ್ನು ಸಮಾನತೆ ಅನ್ನೋ ತಲೆಬರಹ ಅಂತರ್ಗತ 3 ಕಾನೂನುಗಳನ್ನು ಮಾಡಲಾಗಿದೆ. ಒಂದು ಹಿಂದೂ ವಾರಸತ್ವ ತಿದ್ದುಪಡಿ ಕಾಯ್ದೆ 2005. ಇದರ ಅಂತರ್ಗತ
ಮಹಿಳೆಯರಿಗೆ ಕೋಪಾರ್ಷನರಿ ರೈಟ್ಸ್ಗಳನ್ನು ಕೊಡಲಾಗಿದೆ. ಅಂದರೆ ಅವರು ಹುಟ್ಟುತ್ತಲೇ ತನ್ನ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ಹಕ್ಕನ್ನು ಪಡೆಯುತ್ತಾರೆ. ಮೊದಲು 2005ಕ್ಕಿಂತ ಮುಂಚೆ ಇದು ಬರೀ ಪುರುಷರಿಗೆ ಮಾತ್ರ ಈ ಹಕ್ಕಿತ್ತು, ಹುಟ್ಟುತ್ತಲೇ ಹಕ್ಕು. ಈ ಹಕ್ಕು 2005ರ ನಂತರ ಮಹಿಳೆಯರಿಗೂ ಸಿಕ್ಕಿದೆ. ಇದು ಸಮಾನತೆ ಅಂತರ್ಗತ ಕೊಡಮಾಡಲ್ಪಟ್ಟಂತಹ ಕಾನೂನು. ಇದನ್ನು ವಿವರವಾಗಿ ನನ್ನ ಪ್ಲೇಲಿಸ್ಟ್ಗೆ ಹೋಗಿ, ಅಲ್ಲಿ ಕಾನೂನು ಶಿಕ್ಷಣ ಅನ್ನುವಂತಹ ಪ್ಲೇಲಿಸ್ಟ್ನಲ್ಲಿ ನನ್ನ ವಿಡಿಯೋಗಳದಾವು. ಅದರೊಳಗೆ ಇವತ್ತು ನಾವೇನು ಕೆಲವು ಕಾನೂನುಗಳನ್ನು ಡಿಟೇಲ್ ಆಗಿ ಮಾತಾಡ್ತಾ ಇಲ್ಲ, ಅವುಗಳನ್ನು ನೀವು ಅಲ್ಲೇ ಆಯಾ ವಿಡಿಯೋದ ಅಂತರ್ಗತ ವಿವರಗಳನ್ನು ಪಡೆಯಬಹುದು ಅಂತಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಪ್ಲೇಲಿಸ್ಟ್ ಕಾನೂನು ಶಿಕ್ಷಣ ಅದು ಏನು ಸಿಗ್ತದೆ ಅಂತಂದ್ರೆ, ನಾನು ವಿಡಿಯೋ ಆದಮೇಲೆ ಲಾಸ್ಟ್ಗೆ ಅದಕ್ಕೊಂದು ಆಪ್ಷನ್ ಇರ್ತದೆ. ಅಲ್ಲೇ ನೀವು ಕ್ಲಿಕ್ ಮಾಡಿದ್ರೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾನೂನು ಶಿಕ್ಷಣ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ಲೇಲಿಸ್ಟ್ಗೆ ಹೋಗ್ಬೋದು. ಅಲ್ಲಿ ನೀವು ಬೇಕಾದ ವಿಡಿಯೋ ಲಿಸ್ಟ್ ಅದ. ಆ ವಿಡಿಯೋ ಲಿಸ್ಟ್ನೊಳಗೆ ನಿಮ್ಗೆ ಬೇಕಾದ ವಿಡಿಯೋನ ನೋಡಿ ಮಾಹಿತಿ ತಗೋಬೋದು. ಇನ್ನು ಸಮಾನತೆ ಅಂತರ್ಗತ 3ನೇ ಕಾನೂನು, ಇದು ನಾರಿ ಶಕ್ತಿ 1ನೇ ಅಧಿನಿಯಮ. ನಾರಿ ಶಕ್ತಿ 1ನೇ ಅಧಿನಿಯಮ 2023. ಇದನ್ನು ಮೊನ್ನೆ ಮೋದಿಯವರು ನಿಮ್ಗೆ ಗೊತ್ತಿರಬೇಕು, ಮಹಿಳೆಯರಿಗಾಗಿ ರಿಸರ್ವೇಷನ್ ಕೊಡಮಾಡುವಂತಹ ಕಾನೂನು. ಇದು ಈಗ ಪಾಸ್ ಆಗಿದೆ ಮತ್ತು ಜಾರಿಯೂ ಆಗಿದೆ. ಇನ್ನು ಮೇಲೆ ಯಾವುದೇ ಇಲೆಕ್ಷನ್ ನಡೆದ್ರೆ ಆ ಇಲೆಕ್ಷನ್ನೊಳಗೆ ಮಹಿಳೆಯರಿಗೆ 30%ನಷ್ಟು ಮೀಸಲಾತಿ ಇರುತ್ತೆ. ಇದು ಸಹ ಸಮಾನತೆ ಅಂತರ್ಗತ ಮಹಿಳೆಯರಿಗೆ ಕೊಡಮಾಡಲಾಗಿದೆ. ಇದರ ಹೆಸರು ನಾರಿ ಶಕ್ತಿ 1ನೇ ಅಧಿನಿಯಮ 2023. ಇದಾದಮೇಲೆ 3ನೇ ತಲೆಬರಹ ಆರೋಗ್ಯ. ಈ ಆರೋಗ್ಯ ತಲೆಬರಹದ ಅಂತರ್ಗತ 2 ಕಾನೂನುಗಳನ್ನು ಮಾಡಲಾಗಿದೆ. ಒಂದು ಸಮಾತೃತ್ವ ಲಾಭ ಕಾಯ್ದೆ. ಇದು ಈಗಾಗಲೇ ನಾನು ಹೇಳಿದ ಹಾಗೆ ಸ್ತ್ರೀಯರು ಮಗುವಿಗೆ ಜನ್ಮ ಕೊಟ್ಟ ಮೇಲೆ 6 ತಿಂಗಳಿನವರೆಗೆ ಅವರಿಗೆ ವೇತನ ಸಹಿತ ರಜೆಯನ್ನು ಕೊಡಮಾಡಲಾಗುತ್ತೆ. ಇದು ಒಂದು ವಿಶೇಷ ಸವಲತ್ತು. ಅದು ಅವರ ಆರೋಗ್ಯವನ್ನು ರಕ್ಷಿಸಲಿಕ್ಕೆ ಅನುಕೂಲ ಆಗುತ್ತೆ. ಮಗುವಿನ ಆರೋಗ್ಯವು ರಕ್ಷಿಸಲ್ಪಡುತ್ತೆ, ತಾಯಿಯ ಆರೋಗ್ಯವು ರಕ್ಷಿಸಲ್ಪಡುತ್ತೆ. ಇದಾದಮೇಲೆ 2ನೇ ಕಾನೂನು ಲಿಂಗ ಆಯ್ಕೆ ನಿಷೇಧ ಕಾಯ್ದೆ, PCPNDT. ಇದಕ್ಕೆ ಶಾರ್ಟ್ ಒಳಗೆ PCPNDT ಅಂತ ಹೇಳ್ತಾರೆ. 1994 ಈ ಕಾನೂನನ್ನು ಜಾರಿ ಮಾಡಲಾಗಿದೆ. ಇದರ ಅಂತರ್ಗತ ಲಿಂಗವನ್ನು ಗೊತ್ತು ಮಾಡುವುದು ಅಪರಾಧ ಅನ್ನಿಸಿಕೊಳ್ಳುತ್ತೆ. ಹಾಗೆ ಯಾರು ಲಿಂಗವನ್ನು ಗೊತ್ತು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೋ ಅವ್ರಿಗೆ ಶಿಕ್ಷೆ ಇದೆ. ಇಲ್ಲಿ ಸೆಕ್ಷನ್ 22 ಅಂತರ್ಗತ 3 ವರ್ಷದವರೆಗೆ ಶಿಕ್ಷೆ, 50,000 ದಂಡ. ಮತ್ತು ಇಂಥ ತಪ್ಪನ್ನು ಮಾಡುವ ವೈದ್ಯರಿಗೆ ಅಥವಾ ವೈದ್ಯ ಉದ್ಯೋಗಕ್ಕೆ ಸಂಬಂಧಪಟ್ಟವರಿಗೆ ವಿಶೇಷವಾದ ಶಿಕ್ಷೆ ಇದೆ. ಅವರಿಗೆ ಅವ್ರದ್ದು ಒಂದು ರೋಲ್ ಇರ್ತದೆ, ಪ್ರಾಕ್ಟೀಸಿಂಗ್ ಲೈಸೆನ್ಸ್ ಅಂತ ಹೇಳ್ತೀವಿ. ಆ ಪ್ರಾಕ್ಟೀಸಿಂಗ್ ಲೈಸೆನ್ಸ್ನಿಂದನ ಅವರ ಹೆಸರನ್ನ ಕಿತ್ತು ಹಾಕುವಂತಹ ಕ್ರಮವನ್ನು ಸಹ ಜರುಗಿಸಲು ಈ ಕಾನೂನಿನಲ್ಲಿ ಅವಕಾಶವಿದೆ. ಇದಾದಮೇಲೆ ಮತ್ತೊಂದು ತಲೆಬರಹ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವ ಕಾನೂನುಗಳನ್ನು ಮಾಡಲಾಗಿದೆ. ಇಲ್ಲಿ ಒಟ್ಟು 4 ಕಾನೂನುಗಳನ್ನು ಮಾಡಲಾಗಿದೆ. ಮೊದಲನೇದು ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಇದರ ಅಂತರ್ಗತ ವರದಕ್ಷಿಣೆಯನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಎರಡೂ ಸಹ ಅಪರಾಧ. ಇದರಲ್ಲಿ ಸೆಕ್ಷನ್ 3ರ ಅಂತರ್ಗತ 6 ತಿಂಗಳಿನಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10,000 ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮತ್ತು ವರದಕ್ಷಿಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಡನ ಮನೆಯಲ್ಲಿ ಮಹಿಳೆ ಹಿಂಸೆಗೆ ಒಳಗಾಗಿ ಒಂದು ವೇಳೆ ಸತ್ತಲ್ಲಿ, ಅಂತಹ ಪ್ರಸಂಗದಲ್ಲಿ ಆ ಅಪರಾಧವನ್ನು ಎಸಗಿದವರಿಗೆ ಜೀವಮಾನ ಪೂರ್ತಿ ಜೈಲಿನಲ್ಲಿ
ಶಿಕ್ಷೆಯನ್ನು ಕೊಡಮಾಡುವ ಅವಕಾಶವು ಈ ಕಾನೂನಿನ ಅಂತರ್ಗತ ಇದೆ. ಮುಂದುವರೆದು ಶಿಶು ವಿವಾಹ ನಿಷೇಧ ಕಾಯ್ದೆ. ಶಿಶು ಅಂದರೆ ಯಾರು? 18 ವರ್ಷಕ್ಕಿಂತ ಕಡಿಮೆಯ ವಯಸ್ಸಿನ ಗಂಡು ಮಗು ಇರಬಹುದು, ಹೆಣ್ಣು ಮಗು ಇರಬಹುದು, ಎರಡೂ ಶಿಶುನೇ ಅನಿಸ್ಕೊತಾವೆ. ಅಂಥವರ ಮಧ್ಯೆ ವಿವಾಹ ನಿಷೇಧಿಸಲ್ಪಟ್ಟಿದೆ. ಆ ತೆರನಾದ ವಿವಾಹವನ್ನು ಮಾಡುವವರಿಗೆ ಶಿಕ್ಷೆ ಮತ್ತು ದಂಡ ಎರಡನ್ನೂ ವಿಧಿಸಲಾಗುತ್ತೆ. ಇದಾದ ಮೇಲೆ ವಿವಾಹ ವಿಚ್ಛೇದನ ಕಾಯ್ದೆಗಳು. ನನ್ನ ಪ್ಲೇ ಲಿಸ್ಟ್ ಕಾನೂನು ಶಿಕ್ಷಣದಲ್ಲಿ ಇದಕ್ಕೆ ವಿವರವಾದ ವಿಡಿಯೋಗಳೇ ಇವೆ. ಅವುಗಳನ್ನು ನೋಡಿ ಈ ವಿವಾಹ ವಿಚ್ಛೇದನದ ಬಗ್ಗೆಯೂ ತಿಳಿದುಕೊಳ್ಳಿ. ವಿವಾಹ ವಿಚ್ಛೇದನವೆಂದರೆ ಮದುವೆಯಾದ ಮೇಲೆ ಮದುವೆಯ ಗೃಹಸ್ಥ ಜೀವನದಿಂದ ಹೊರಬರುವ ಹಕ್ಕು. ಗಂಡ ಸರಿ ಇಲ್ಲ, ಗಂಡನ್ನು ಬಿಟ್ಟು ಗಂಡಗ ಡಿವೋರ್ಸ್ ಕೊಟ್ಟು ವೈವಾಹಿಕ ಜೀವನದಿಂದ ಹೊರಗೆ ಬರುವ ಹಕ್ಕು ವಿವಾಹ ವಿಚ್ಛೇದನದ ಕಾನೂನುಗಳ ಅಂತರ್ಗತ ಕೊಡಮಾಡಲ್ಪಟ್ಟಿದೆ. ಅಫ್ಕೋರ್ಸ್ ಇದು ಪುರುಷರಿಗೂ ಲಭ್ಯವಿದೆ, ಮಹಿಳೆಯರಿಗೂ ಲಭ್ಯವಿದೆ. ಮಹಿಳೆಯರಿಗೆ ಲಭ್ಯವಿದೆ ಅನ್ನುವುದು ಮುಖ್ಯ. ಇದಾದ ಮೇಲೆ 4ನೇದು ವಿಧವೆಯರ ಮರುಮದುವೆ ಕಾಯ್ದೆ 1856. ಅವಾಗಲೇ ಈ ಕಾಯ್ದೆಯನ್ನು ಮಾಡಲಾಗಿದೆ. ವಿಧವೆಯರ ಮರು ವಿವಾಹ ಇದು ಎಷ್ಟು ಕಠಿಣವಾಗಿತ್ತು ಭಾರತದಲ್ಲಿ ಅನ್ನೋದು ಎಲ್ಲರಿಗೂ ತಿಳಿದ ಸಂಗತಿ. ಈ ಕಾನೂನು ಬಂದ ಮೇಲೆ ವಿಧವೆಯರನ್ನು ಮರುಮದುವೆ ಮಾಡಬಹುದು ಮತ್ತು ಹಾಗೆ ಮರುಮದುವೆ ಆದವರನ್ನು ನೀವು ಕೀಳು ದೃಷ್ಟಿಯಿಂದ ನೋಡಬಾರದು. ಅವರು ಚೆನ್ನಾಗಿ ಜೀವನ ನಡೆಸಲು ಅನುಕೂಲ ವಾತಾವರಣವನ್ನು ಕಲ್ಪಿಸಿಕೊಡಲು ಸಾಧ್ಯವಾದರೆ ಕಲ್ಪಿಸಿಕೊಡಿ ಅನ್ನೋ ಹಾಗೆ ತಿಳುವಳಿಕೆಯನ್ನು ಹೇಳುವಂತಹ ಕಾನೂನಿದೆ. ಇನ್ನು ಮಹಿಳೆಯರ ರಕ್ಷಣೆಗಾಗಿ ಇತರೆ ಕಾನೂನುಗಳು ಅನ್ನೋ ತಲೆಬರಹ ಅಂತರ್ಗತ ಒಟ್ಟು 3 ವಿಷಯಗಳನ್ನು ಹೇಳಲ್ಪಟ್ಟಿದೆ. ಮೊದಲನೇದು ಮಹಿಳೆಯರ ಅಸಭ್ಯ ಪ್ರತಿನಿಧಾನ ನಿಷೇಧ ಕಾಯ್ದೆ. ಇದು ಇಂಡಿಸೆಂಟ್ ಎಕ್ಸಿಬಿಷನ್. ಮಹಿಳೆಯರನ್ನು ನೀವು ನೋಡ್ತೀರಿ, ಜಾಹೀರಾತುಗಳಲ್ಲಿ ಮಹಿಳೆಯರನ್ನು ಅಸಭ್ಯವಾಗಿ ಚಿತ್ರಿಸಿ ಪ್ರದರ್ಶನ ಮಾಡ್ತಾರೆ. ಅದು ಈ ಕಾನೂನಿನ ಅಂತರ್ಗತ ಆ ತೆರನಾದ ಪ್ರದರ್ಶನ ಕಂಡು ಬಂದಾಕ್ಷಣ ಜಾಹೀರಾತು ಕೊಟ್ಟವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇದು ಅಧಿಕಾರಿಗಳ ಮೇಲೆಯೇ ಈ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಹೇಳುತ್ತದೆ. ಅಧಿಕಾರಿಗಳಿಗೆ ನೇರವಾಗಿ ಹೇಳುತ್ತದೆ. ಮತ್ತು ಈ ಕಾನೂನಿನಲ್ಲಿ ಇನ್ನೊಂದು ವಿಶೇಷ ವಿಷಯ ಏನಂದರೆ, ಈ ಕಾನೂನಿನ ಅಂತರ್ಗತ ಯಾರನ್ನಾದರೂ ಬಂಧಿಸಿದರೆ ಅವರಿಗೆ ಬೇಲ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಇದು ಕಾಗ್ನಿಜಿಬಲ್ ಆ್ಯಂಡ್ ಬೇಲೇಬಲ್ ಅಫೆನ್ಸ್. ಕಾಗ್ನಿಜಿಬಲ್ ಅಂತಂದರೆ ಹಾಗೆ ನೋಡಿದ ತಕ್ಷಣ ಅವರನ್ನು ಬಂಧಿಸುವುದು. ಬೇಲೇಬಲ್ ಅಂತಂದರೆ ಅವರು ಬೇಲ್ಗೆ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಬೇಲ್ ಕೊಡ್ಬೋದು. ಆ ಥರ ಇದು ಕಾನೂನಿನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತು ಈ ಕಾನೂನಿನ ಅಂತರ್ಗತ ಜನಸಾಮಾನ್ಯರಿಗೆ ಯಾರಿಗಾದರೂ ಈ ಅಂಗ ಪ್ರದರ್ಶನ ಅಸಭ್ಯವಾಗಿ ಕಂಡು ಬಂದಿದ್ದೇ ಆದರೆ ಅವರು ಸಹ ಕಂಪ್ಲೇಂಟ್ ಕೊಡಲಿಕ್ಕೆ ಈ ಕಾನೂನಿನಲ್ಲಿ ಅವಕಾಶವಿದೆ. ಎರಡನೇ ಹೆಡ್ಡಿಂಗ್ ಅಂತರ್ಗತ ಸೆಕ್ಷನ್ 354, ಸೆಕ್ಷನ್ 354A to D, ಸೆಕ್ಷನ್ 375 ಆ್ಯಂಡ್ ಸೆಕ್ಷನ್ 376 ಆಫ್ IPC ಇವುಗಳ ಅಂತರ್ಗತ ಕೆಲ ವಿಷಯಗಳನ್ನು ಅಪರಾಧ ಎಂದು ಪರಿಗಣಿಸಲಾಗಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುವುದು, ಪದೇ ಪದೇ ಮಾಡುವುದು ಮತ್ತು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುವುದು, ಈ ಎಲ್ಲವೂ ಅಪರಾಧ ಎನಿಸಿಕೊಳ್ಳುತ್ತವೆ ಈ ಸೆಕ್ಷನ್ಸ್ನ ಅಂತರ್ಗತ. ಇದನ್ನು ನನ್ನ ಪ್ರಜ್ವಲ್ ಕೇಸ್ ಅನ್ನೋ ನನ್ನ ವಿಶೇಷವಾದ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಇದನ್ನು ವಿವರವಾಗಿ ಹೇಳಲಾಗಿದೆ. ಅದನ್ನು ಸಹ ನನ್ನ ಪ್ಲೇ ಲಿಸ್ಟ್ನಲ್ಲಿ ನೋಡಿಕೊಂಡು ತಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಇಷ್ಟು ಹೇಳಿ, ನಮ್ಮ ಭಾರತದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಸುಮಾರು 13 ಕಾನೂನುಗಳನ್ನು ಮಾಡಲಾಗಿದೆ. ಆದರೆ ಒಂದು ಅಧ್ಯಯನದ ಪ್ರಕಾರ ಸುಮಾರು 55% ಈ ಕಾನೂನುಗಳ ದುರ್ಬಳಕೆ ಆಗುತ್ತಿದೆ. ಅದು ವಿಷಾದನೀಯ ವಿಚಾರ. ಆದರೂ
ಈ ಕಾನೂನುಗಳು ಬೇಕೇ ಬೇಕು. ಈ ಕಾನೂನುಗಳೇ ಇಲ್ಲ ಅಂತಂದ್ರೆ ಕನಿಷ್ಠ ಈ 45% ಮಂದಿಗರ ಇವು ಉಪಯೋಗ ಆಗಲಿಕ್ಕತ್ತಾವು, ಅದು ಸಹ ಹೋಗ್ಬಿಡ್ತದೆ. ಮಹಿಳೆಯರಿಗೆ ರಕ್ಷಣೆ ಇಲ್ದಂಗ ಆಗಿರ್ತದೆ. ಅದಕ್ಕೆ ನೋಡ್ರಿ, ಸಮಾಜದಲ್ಲಿ ಇವು ದುರ್ಬಳಕೆ ಆಗದ ಹಾಗೆ ನೀವು ಸಹ ನೋಡ್ತಾ ಇರ್ರಿ. ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಗಳು ಯಾರಾದರೂ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಕಂಡು ಬಂದರೆ ಅವರಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಹೀಗೆ ತಿಳಿ ಹೇಳುವುದರಿಂದ ನಾವು ದುರ್ಬಳಕೆಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡೋಣ. ಈ ಕಾನೂನುಗಳ ಸದ್ಬಳಕೆ ಆಗಲಿ, ಮಹಿಳೆಯರ ರಕ್ಷಣೆ ಆಗಲಿ. ನಮ್ಮ ಭಾರತದಲ್ಲಿ ನಾರಿಯನ್ನು ನಾವು ಪೂರ್ವ ಕಾಲದಿಂದಲೂ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದೇವೆ. ಅದೇ ಭಾವನೆಯಿಂದ ನೋಡ್ತಾ ಹೋಗೋಣ. ಅವರು ನಿಜವಾಗಿಯೂ ಪೂಜ್ಯರು. ಅವರನ್ನು ಪೂಜ್ಯ ಭಾವನೆಯಿಂದಲೇ ನೋಡುತ್ತಾ ಹೋಗೋಣ. ಓಂ.